ಕೊನೆಗೂ ಸಜ್ಜಾಯಿತು ಮೇಘ್ನಾರಾಜ್ ಮದುವೆ. ಜುಲೈನಲ್ಲಿ ಎರಡನೇ ಮದುವೆ ಸಿದ್ಧತೆ. ತಂದೆ ತಾಯಿಯವರು ಒಂದು ಆತುರದಿಂದ ಎರಡನೇ ಮದುವೆಯನ್ನು ಮಾಡ್ತಿದ್ದಾರೆ. ಮೇಘ್ನಾರಾಜ್ರವರ ಎರಡನೇ ಮದುವೆಯನ್ನು ತಂದೆ ತಾಯಿಗಳು ಬಹಳ ಅಂದರೆ ಬಹಳ ಒಂದು ವಿಜೃಂಭಣೆಯಿಂದ ಮಾಡಲು ಒಂದು ಯೋಚನೆಯನ್ನು ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಗಂಡು ಯಾರು, ಏನೇನಾಯಿತು, ಸೊ ಯಾವಾಗ ಗಂಡನ ಫಿಕ್ಸ್ ಮಾಡಿದರು, ಸೊ ಎಲ್ಲ ಒಂದು ಕಂಡೀಷನ್ಗಳು ಒಪ್ಪಿಗೆ ಆಯಿತಾ, ಸೊ ಎರಡನೇ ಮದುವೆ ಆಗೋಕ್ಕೆ ಸೊ ಮೇಘ್ನಾರಾಜ್ರವರು ಒಪ್ಕೊಂಡ್ರಾ, ಧ್ರುವ ಸರ್ಜಾ ಅವರು ಒಂದು ಯಾವ ರೀತಿಯ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಸೊ ಇದೆಲ್ಲದರ ಬಗ್ಗೆ, ಅಷ್ಟಕ್ಕೂ ಗಂಡು ಯಾರು ಮೇನ್ ಆಗಲಿ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತು ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಒಂದು ವೇಳೆ ಫೇಸ್ಬುಕ್ ಪೇಜನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಘ್ನಾರಾಜ್ ಹಾಗೆ ಚಿರಂಜೀವಿ ಸರ್ಜಾ ತುಂಬ ಅಂದರೆ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಂಥವ್ರು. ಯಾಕಪ್ಪ ಅಂತಂದರೆ ಯಾವ ರೀತಿಯಾಗಿ ಬಿಟ್ಟಿದೆಯಪ್ಪ ಅಂತಂದರೆ, ಯಾರು ಒಂದು ಚೆನ್ನಾಗಿ ಜೀವನವನ್ನು ನಡೆಸ್ತಾರೆ, ಯಾವುದೇ ಜಗಳವಿಲ್ಲದೆ, ಯಾವುದೇ ಒಂದು ಮನಸ್ತಾಪಗಳಿಲ್ಲದೆ, ದೇವರು ತುಂಬ ಕ್ರೂರಿ ಆಗಿಬಿಡ್ತಾನೆ ಅವರ ವಿಷಯದಲ್ಲಿ. ಸೊ ಇಬ್ಬರಲ್ಲಿ ಒಬ್ಬರನ್ನ ಯಾರಾದರೂ ತೆಗೆದುಕೊಂಡು ಬಿಡ್ತಾನೆ. ಸೊ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಅದೇ ರೀತಿಯಾಗಿ ಕೂಡ ಇಲ್ಲಿ ಒಂದು ಮೇಘ್ನಾರಾಜ್ರವರ ಬಾಳಲ್ಲಿ ಕೂಡ ಆಗಿದೆ. ಯಾಕಂತಂದರೆ ಅವರು ಒಂದು ಗಂಡನನ್ನು ಕಳ್ಕೊಂಡಿರೋ ದುಃಖ ಇನ್ನೂ ಕೂಡ ಅವರಿಗೆ ಇದೆ. ಸೊ ಇನ್ನು ವಿಜಯ್ ರಾಘವೇಂದ್ರ ಅವರ ಬಾಳಿನಲ್ಲೂ ಇದೇ ರೀತಿಯಾಗಿದೆ. ಸೊ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಸ್ಪಂದನ ಅಂದರೆ ತುಂಬಾ ಇಷ್ಟಪಡ್ತಿರ್ತಾರೆ ಅವರು. ಸೊ ಅವರ ಬಾಳಲ್ಲಿ ಒಂದು ಸ್ಪಂದನ ಅವರನ್ನು ಸೊ ಒಂದು ದೇವರು ಕರೆದುಕೊಂಡು ಬಿಡ್ತಾನೆ. ಸೊ ಮಗನನ್ನು ಹಾಗೆ ಗಂಡನನ್ನು ಒಬ್ಬಂಟಿಯಾಗಿ ಮಾಡಿಬಿಟ್ಟು ಸ್ಪಂದನ ಅವರು ಒಂದು ತಮ್ಮ ಇಹಲೋಕವನ್ನು ತ್ಯಜಿಸ್ತಾರೆ. ಸೊ ಅವರ ಒಂದು ವಿಚಾರದಲ್ಲಿ ನೋಡಬೇಕಂದ್ರೆ ವಿಜಯ್ ರಾಘವೇಂದ್ರ ಅವರು ತುಂಬ ಒಂದು ಲಾಯಾಲಿಟಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅವಳನ್ನು ಬಿಟ್ಟು ನನಗೆ ಯಾರೂ ಇಲ್ಲ, ಅವಳು ಹೋದರೂ ಕೂಡ ಅವಳೇ ನನ್ನ ಜೀವನ, ಅವಳೇ ನನ್ನ ಸರ್ವಸ್ವ, ಅವಳ ನೆನಪಲ್ಲೇ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ವಿಜಯ್ ರಾಘವೇಂದ್ರ ಅವರು ಹೇಳ್ತಾರೆ. ಸೊ ಇನ್ನು ನಟಿ ಮೇಘ್ನಾರಾಜ್ರವರ ಬಾಳಲ್ಲಿ ನೋಡಬೇಕಪ್ಪ ಅಂತಂದರೆ, ಇಲ್ಲ ನಾನು ಎರಡನೇ ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ಒಂದು ಬ್ರಾಡ್ಕಾಸ್ಟ್ನಲ್ಲಿ ಒಂದು ನಟಿ ಮೇಘ್ನಾರಾಜ್ರವರು ಹೇಳಿದ್ದಾರೆ. ನಾನು ಮೊದಲನೇದಾಗಿ ನಾನು ಕೂಡ ಯಾವುದೇ ಎರಡನೇ ಮದುವೆ ಆಗುವ ಒಂದು ಯೋಚನೆಯಲ್ಲಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಜೀವನವನ್ನು ನಾನೇ ಹಾಗೆ ಚಿರಂಜೀವಿ ಸರ್ಜಾ ಅವ್ರು ನಡೆಸ್ತಿದ್ವಿ. ಸೊ ಅವ್ರು ಹೋದ್ಮೇಲೆ ನನಗೆ ತುಂಬ ಒಂದಿಷ್ಟು ಕಷ್ಟ ಅನ್ಸೋಕ್ಕೆ ಶುರುವಾಯಿತು. ಯಾಕಪ್ಪ ಅಂತಂದರೆ ಜೀವನ ಅಂತಕ್ಕಂಥದ್ದು ಏನು ಅಂತ ಅರ್ಥ ಆಗಿದ್ದು ಒಂದು ಚಿರಂಜೀವಿ ಅವರನ್ನು ನಾನು ಕಳ್ಕೊಂಡ ಮೇಲೇನೆ. ಸೊ ಎಲ್ಲವನ್ನು ನಿಭಾಯಿಸೋದು ತುಂಬ ಕಷ್ಟ ಆಯಿತು. ಈ ಕಡೆ ಮಗನನ್ನು ನೋಡ್ಕೋಬೇಕು, ಈ ಕಡೆ ಮನೆಯನ್ನು ನೋಡ್ಕೋಬೇಕು, ಮನೆ ಕೆಲಸವನ್ನು ನೋಡ್ಕೋಬೇಕು, ಹಾಗೆ ಈ ಕಡೆ ಒಂದು ಬಿಸ್ನೆಸ್ಸನ್ನು ಕೂಡ ನೋಡ್ಕೋಬೇಕು. ಎಲ್ಲವೂ ಕೂಡ ತುಂಬಾ ನನಗೆ ಕಷ್ಟ ಅನಿಸೋಕೆ ಶುರುವಾಗಿದೆ, ಭಾರ ಅನ್ನಿಸ್ತಿದೆ, ಜೀವನವೇ ಬೇಸರ ಅನ್ನಿಸ್ತಿದೆ. ಸೊ ಒಬ್ಬಂಟಿಯಾಗಿ ನನಗೆ ತುಂಬಾ ಫೀಲ್ ಆಗ್ತಾ ಇದೆ. ಸೊ ಇನ್ನು ರಾಯನ್ ಮಗನ ಅವನ ಸ್ಕೂಲ್ ಬಗ್ಗೆ ನನಗೆ ಏನೂ ನೋಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅವನು ಚೆನ್ನಾಗಿ ಓದ್ತಿದ್ದಾನ ಅಥವಾ ಚೆನ್ನಾಗಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾನ, ಚೆನ್ನಾಗಿ ಒಂದು ಆಟವನ್ನು ಆಡ್ತಿದ್ದಾನ. ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ನನಗೆ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ. ಸೊ ಯಾವಾಗಲೂ ಕೆಲಸ ಅಂತ ಬಡ್ಕೊಳ್ತಾ ಇರ್ತೀನಿ. ಚಿರಂಜೀವಿ ಹೋದಾಗಿನಿಂದಲೂ ಕೂಡ ನನ್ನ ಜೀವನ ಇಷ್ಟೇ ಆಗಿಬಿಟ್ಟಿದೆ. ಮೊದಲನೇದಾಗಿ 6 ತಿಂಗಳು ಯಾವುದೇ ಒಂದು ಕಷ್ಟ ಅನಿಸ್ತಿಲ್ಲ, ಎಲ್ಲವೂ ಚೆನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಇತ್ತು. ಸೊ ಅದಾದ ನಂತರ ದಿನದಿಂದ ದಿನಕ್ಕೆ ತುಂಬಾ ನನ್ನ ಜೀವನ ಒಂದು ಬ್ಯಾಸ್ರ ವೇಸ್ಟ್ ಆಗಿಬಿಟ್ಟಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಮೇಘ್ನಾರಾಜ್ರವರು ಹೇಳಿಬಿಟ್ಟಿದ್ದಾರೆ. ಸೊ ನಾನು ಕೂಡ ಯಾವುದೇ ಎರಡನೇ ಮದುವೆ ಒಂದು ಯೋಚನೆಯಲ್ಲಿರಲಿಲ್ಲ. ನಮ್ಮ ತಂದೆ ತಾಯಿಗಳು ನನಗೆ ತುಂಬಾ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಅದಾದ ನಂತರ ನಾನು ಕೂಡ ಕೆಲವೊಂದಿಷ್ಟು ದಿನಗಳ ಕಾಲ ಕೂತು ಯೋಚನೆಯನ್ನು ಮಾಡಿದೆ. ಸೊ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಅನ್ನಿಸ್ತು. ಯಾಕಪ್ಪ ಅಂತಂದರೆ ಮೇಘ್ನಾರಾಜ್ರವರು ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಂದರೆ ಯಾಕೆ ಹೇಳಿದ್ರಪ್ಪ ಅಂತಂದರೆ, ಸೊ ನಾನೇನು ಚಿರಂಜೀವಿ ಸರ್ಜಾ ಅವರಿಗೆ ಒಂದು ಮೋಸವನ್ನು ಮಾಡಿ ಎರಡನೇ ಮದುವೆಯನ್ನು ಆಗ್ತಿಲ್ಲ. ಸೊ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಸೊ ಅವ್ರ ನೆನಪಿನಲ್ಲಿ ನಾನು ಇದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಈಗ ಆದರೆ ನನ್ನ ಮಗನ ಭವಿಷ್ಯವನ್ನು ನೋಡ್ಕೋಬೇಕು, ಹಾಗೆ ನನ್ನ ಭವಿಷ್ಯವನ್ನು ನೋಡ್ಕೋಬೇಕು. ಸೊ ನಾನು ಎರಡನೇ ಪ್ರೀತಿಯಲ್ಲಿ ಹುಡ್ಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಖಂಡಿತವಾಗ್ಲೂ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾರಾಜ್ರವರು ಹಲವಾರು ಬಾರಿ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ಕೊಂಡಿದ್ರು. ಸೊ ಅದಾದ ನಂತರ ಸೊ ಇನ್ನು ಧ್ರುವ ಸರ್ಜಾ ಅವರು ಒಂದು ಈ ಮಾತನ್ನು ಕೇಳಿದಾಗ, ನಿಮ್ಮ ಅತ್ತಿಗೆಯವರು ಎರಡನೇ ಮದುವೆಯನ್ನು ಆಗ್ತಾರಂತೆ, ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತಕ್ಕಂಥ ಮಾತನ್ನು ಕೇಳಿದಾಗ ಧ್ರುವ ಸರ್ಜಾ ಅವರು, ಇಲ್ಲ ಅವರ ಒಂದು ವಿಷಯ ಅವರ ಪರ್ಸನಲ್ ಅದು. ಸೊ ಅವರು ಒಂದು ಈಗಲೇ ಅಣ್ಣನನ್ನು ಕಳೆದುಕೊಂಡಿರೋ ದುಃಖದಲ್ಲಿದ್ದಾರೆ. ಸೊ ದಯವಿಟ್ಟು ಈ ಕ್ವಶನ್ನ ನನ್ನ ಹತ್ರ ಕೇಳಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರಂತೆ. ಇನ್ನು ಗಂಡು ಯಾರು, ಸೊ ಮೇಘ್ನಾರಾಜ್ರವರ ಎರಡನೇ ಮದುವೆ ಆಗ್ತಿರೋ ಗಂಡು ಯಾರು ಅಂತಕ್ಕಂಥ ನೋಡೋದಾದರೆ, ಅವರ ತಂದೆ ತಾಯಿಯವರು ಒಂದು ಗಂಡನ ನೋಡಿದಂತೆ. ಸೊ ಮೇ ಬಿ ಅವರ ರಿಲೇಷನ್ನಲ್ಲಿ ಇದ್ದಾರಂತೆ. ಸೊ ಒಂದು ಧ್ರುವ ಸರ್ಜಾ ಅವರಿಗೆ ಅವರು ಆಪ್ತ ಸ್ನೇಹಿತನಂತೆ. ಸೊ ಒಂದು ಮದುವೆಯನ್ನು ಆಗೋಕ್ಕೆ ಒಂದು ರೆಡಿ ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇವೆ. ಸೊ ಇನ್ನು ಎರಡನೇ ಮದುವೆ ಆಗುತ್ತಿರೋದು ತಪ್ಪು ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಒಂದು ಮಂಡಿಸ್ತಾ ಇದ್ದಾರೆ. ನೀವು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥದ್ದನ್ನು ಇನ್ನೊಂದಿಷ್ಟು ಅಭಿಮಾನಿಗಳು, ಇಲ್ಲ ನೀವು ಎರಡನೇ ಮದುವೆ ಆಗಿ ಸೊ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.